ವಿರಾಮದ ನಂತರ ಪೊಲೀಸ್ ಟೈಮ್ಸ್ ಡಿಜಿಟಲ್ ವಾಹಿನಿಗೆ ಮತ್ತೆ ಸ್ವಾಗತ. ನಾವು ACP ಪ್ರಿಯದರ್ಶಿನಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ವಿಚಾರಗಳನ್ನ ಮೆಲುಕು ಹಾಕ್ತಾ ಇದ್ದೀವಿ. ಚಾಮರಾಜನಗರದಲ್ಲಿ ಅವರು ಕೆಲಸ ಮಾಡಿದಂತಹ ಒಂದು ಎಕ್ಸ್ಪೀರಿಯನ್ಸನ್ನು ಕೂಡ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಚಾಮರಾಜನಗರ ಅಂದ ತಕ್ಷಣ ಪ್ರಿಯದರ್ಶಿನಿ ಅವರೇ ಸಾಕಷ್ಟು ಚಾಲೆಂಜಿಂಗ್, ಯಾಕಂದರೆ ಪ್ರತಿಯೊಂದು ದಿನಾನೂ ಕೂಡ ಒಂದು ರೀತಿಯಾಗಿ ಅಂದರೆ ಅಲ್ಲಿ ಎಲ್ಲವೂ ಕೂಡ ಇದೆ, ಬೆಟ್ಟ ಗುಡ್ಡ ನದಿ ಎಲ್ಲವೂ ಕೂಡ ಅಂದರೆ ವಿತ್ ನೇಚರ್ ಸುತ್ತುವರೆದ್ರ ಜೊತೆಗೆ ಒಂದಷ್ಟು ಚಾಲೆಂಜಸ್ಸು ಹೆಚ್ಚಾಗೇ ಇರುತ್ತೆ. ಕೋವಿಡ್ ಬಂತು ಆ ಟೈಮಲ್ಲಿ, ನೀವಿದ್ದ ಟೈಮಲ್ಲೇ ಕೋವಿಡ್ ಬಂತು. ಅದಾದಮೇಲೆ ಅಲ್ಲಿ ಕಾಡು ಪ್ರಾಣಿಗಳು, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತೂ ಸಾಕಷ್ಟು ಇದ್ದೇ ಇರುತ್ತೆ. ಸೊ ಈ ಥರದ ಸಿಚುವೇಶನ್ಸ್ ನಿಮಗೆ ಎದುರಾದಾಗ ಹೇಗೆ, ಯಾವ ಥರ ಇತ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ನಾವು ಹೋದಾಗ ಕೋವಿಡ್ ಫಸ್ಟ್ ವೇವ್ ಇನ್ನೇನು ಮುಗಿಯೋದ್ರಲ್ಲಿ ಅಂದರೆ ಒಂದು ಮಧ್ಯ ಭಾಗದಲ್ಲಿತ್ತು. ಸೆಕೆಂಡ್ ವೇವ್ ಸ್ಟಾರ್ಟಿಂಗ್ ಕಂಪ್ಲೀಟ್ ಆಗೋವರೆಗೂ ನಾನು ಅಲ್ಲೇ ಇದ್ದೆ. ಆವಾಗ ಸ್ವಲ್ಪ ಅದು ಆಕ್ಸಿಜನ್ ದುರಂತ ಅಂತ ನಿಮಗೆಲ್ಲ ಗೊತ್ತಿದೆ, ರಾಜ್ಯದ ಒಂದು ನ್ಯೂಸ್ ಆಯಿತು. ಆವಾಗ ಫಸ್ಟ್ ರೆಸ್ಪಾಂಡೆಂಟ್ ನಾವೇ ಆಗಿದ್ವಿ. ಯಾಕಂದ್ರೆ ನನ್ನ ಹೆಡ್ ಕ್ವಾರ್ಟರ್ DSP ನಮ್ಮ ಆಫೀಸಿಂದ ಸುಮಾರು ಒಂದು 200 ಮೀಟ್ರಲ್ಲೇ ಹಾಸ್ಪಿಟ್ಲ್ ಇರೋದು. ಸೊ ನಮಗೆ ಗೊತ್ತಾಯಿತು ಇದೇನೋ ಒಂದು ಸ್ವಲ್ಪ ಬೇರೆ ಥರ ಆಗುತ್ತೆ ಅಂಥೇಳಿ. ಅಲ್ಲಿ ಸುಮಾರು ಡೆತ್ಗಳಾಗಿತ್ತು. ಅದು ಅಂದರೆ ವಿ ವಿಲ್ ನಾಟ್ ಸ್ಪೀಕ್ ದ ಸ್ಟ್ಯಾಟಿಸ್ಟಿಕ್ಸ್, ಬಟ್ ಏನಾಯಿತು ಅನ್ನೋದನ್ನು ನಾನು ಹೇಳ್ತೀನಿ. ಅದಾದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ SP ಅವರು ನಾವೆಲ್ಲ ಒಂದು ಇಮ್ಮಿಡಿಯೇಟ್ ಒಂದು ಮೀಟಿಂಗ್, ಆನ್ ದ ವೇ ಮೀಟಿಂಗ್ ಮಾಡಿಕೊಂಡು ನಾನು ನಂದೆಲ್ಲ ಫೋರ್ಸ್ ಕರ್ಕೊಂಡು ಆ್ಯಂಡ್ ಇಮಿಡಿಯೇಟ್ಲಿ ವಿ ಕೇಮ್ ಇನ್ ಟು ದ ಹಾಸ್ಪಿಟಲ್ ಆ್ಯಂಡ್ ವಿ ಡಿಡ್ ಎವ್ರಿಥಿಂಗ್. ರೇಖೆ ಅಂತ ಮಾಡಿಕೊಂಡು ಎಲ್ಲೆಲ್ಲಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಇದೆ ಅದನ್ನೆಲ್ಲ ನಾವು ಕ್ಲೋಸ್ ಮಾಡಿಕೊಂಡು, ಯಾಕಂದರೆ ಜನಗಳು ಬರ್ತಾರೆ, ಇನ್ನು ಪ್ರತಿಭಟನೆ ಆಗ್ತದೆ ಅನ್ನೋದು ನಮಗೆ ಗೊತ್ತಾಯಿತು. ಹೌದು. ಸೊ ಗೊತ್ತಾದ ತಕ್ಷಣ ಮತ್ತು ಹೇಗಾಯಿತು ಅಂತಂದರೆ ಎಲ್ಲ ಈ ಮೆಡಿಸಿನ್ ರಿಲೇಟೆಡ್ ಯಾರೇ ಇದ್ದರೂ ಕೂಡ ಅಲ್ಲೊಂದು ಸ್ವಲ್ಪ ಅವ್ರನ್ನ ಅಂದರೆ ಹೊರಗೆ ಬರದೇ ಇರೋ ಒಂದು ಪರಿಸ್ಥಿತಿ ಇತ್ತು. ಆವಾಗ ನಾವು ಖುದ್ದಾಗಿ ಎಲ್ಲ ಪೊಲೀಸರು PPE ಕಿಟ್ ಹಾಕ್ಕೊಂಡ್ವಿ. PPE ಕಿಟ್ ಹಾಕ್ಕೊಂಡು ಮತ್ತು ಅವರ ಸಂಬಂಧಿಕರ ಜೊತೆಗೆ ಸ್ವಲ್ಪ ಮೃತದೇಹಗಳನ್ನು ಆ್ಯಂಬುಲೆನ್ಸಲ್ಲಿ ಕಳಿಸುವಂಥದ್ದಾಗಿರ್ಬೋದು, ಎಂಟ್ರಿ ಎಕ್ಸಿಟ್ ರೂಟ್, ಯಾಕಂದರೆ ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಅನ್ನೋದನ್ನು ನಾವೆಲ್ಲ ಪತ್ತೆ ಮಾಡಿಕೊಂಡು ಅವ್ರನ್ನೆಲ್ಲ ಕಳಿಸುವಂಥದ್ದಾಗಿರ್ಬೋದು, ಈ ಕಡೆ ಪ್ರತಿಭಟನಾಕಾರರನ್ನು ಶಾಂತ ಮಾಡುವಂಥದ್ದಾಗಿರ್ಬೋದು, ಅಥವಾ ಅದನ್ನು ಆಗಿನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರ ಗಮನಕ್ಕೆ ತರುವಂಥದ್ದಾಗಿರ್ಬೋದು, ಜಿಲ್ಲಾಡಳಿತದ ಮುಖೇನ, ನಾವೇ ಡೈರೆಕ್ಟ್ ಅಲ್ಲ, ಜಿಲ್ಲಾಡಳಿತದ ಮುಖೇನ ಅವರಿಗೆ ಈ ಒಂದು ಗ್ರೌಂಡ್ ರಿಯಾಲಿಟಿನ ಹೇಳುವಂಥದ್ದಾಗಿರ್ಬೋದು. ಅಂದರೆ ಒಂದು 2-3 ದಿನಗಳ ಕಾಲ ಯಾರೂ ಮಲಗಲೇ ಇಲ್ಲ. ನಾವು ಗಾಡಿ ಹಾಕ್ಕೊಳ್ಳೋದು ಅಲ್ಲಿ ನಮ್ಮ ಹಾಸ್ಪಿಟ್ಲ್ ಹೊರಗಡೆನೇ ಇರೋದು, ಅದೆಲ್ಲ ಕಂಪ್ಲೀಟ್ ಶಾಂತ ಆಗೋವರೆಗೂ ಕೂಡ ವಿವರ್ ಕೇರ್ ಆಫ್ ಹಾಸ್ಪಿಟಲ್. ಆ ಮನೆ ಅಷ್ಟೇ ಒಂದು ಅರ್ಧ ಕಿಲೋಮೀಟ್ರಲ್ಲಿದ್ದರೂ ಮನೆಗೆ ಹೋಗಕ್ಕೆ ಆಗಲಿಲ್ಲ, ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತಲ್ಲಿ. ಯಾಕಂದರೆ ಜನರು ರೊಚ್ಚಿಗೆದ್ದರು, ಅಲ್ಲಿ ಇರುವಂಥ ಸಿಚುವೇಶನ್ ಬೇರೆ ಇತ್ತು. ಬಟ್ ತುಂಬ ತಾಳ್ಮೆಯಿಂದ, ಅಂದರೆ ನಾವು ಎಲ್ಲೂ ತಾಳ್ಮೆನೇ ಗೆಡಲಿಲ್ಲ. ನಾವೇ ಅಂದರೆ ನಮ್ಗೆ ಗೊತ್ತೂ ಇಲ್ಲ, ಅಷ್ಟು ನಾವು ಕೋವಿಡ್ಗೆ ಹತ್ತಿರ ಇದ್ದೀವಿ. ಹೌದು. ನಾವು PPE ಕಿಟ್ ಹಾಕೊಂಡು ನಮಗೂ ಅದರ ಬಗ್ಗೆ ಏನೂ ಮಾಹಿತಿ ಇಲ್ಲ, ಏನು ಬರ್ತದೋ ಇದು ಮಾಡ್ತದೋ ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಒಂದೇ ಒಂದು ಉದ್ದೇಶ ಏನಂದರೆ ಎಲ್ಲೂ ಲಾ ಆ್ಯಂಡ್ ಆರ್ಡರ್ ಆಗಬಾರ್ದು, ಎಲ್ಲೂ ಲಾ ಆ್ಯಂಡ್ ಆರ್ಡರ್ ಆಗಲೇ ಇಲ್ಲ. ವಿ ವರ್ ವೆರಿ ಮಚ್ ಪ್ರೆಸೆಂಟ್ ಅಟ್ ದ ಸ್ಪಾಟ್ ಫಾರ್ ಆಲ್ಮೋಸ್ಟ್ 36 hours. ಅಲ್ಲೇ ಇದ್ದು ಅವ್ರಿಗೂ ಎಲ್ಲರಿಗೂ ಕನ್ವೆ ಮಾಡಿ ಪ್ರತಿಯೊಬ್ಬರಿಗೂ ಲೂಪೊಳ ಇಟ್ಕೊಂಡು, ಆಮೇಲೆ ಅಲ್ಲಿರುವಂತಹ ಮೃತದೇಹಗಳನ್ನ ಕಳಿಸುವಂಥದ್ದಾಗಿರ್ಬೋದು, ಅವುಗಳನ್ನು ಅವ್ರ ಸಂಬಂಧಿಕರಿಗೆ ಹೇಳಿಬಿಟ್ಟು ಅದನ್ನು ದಫನ್ ಮಾಡಿಸುವಂಥದ್ದಾಗಿರ್ಬೋದು. ಮತ್ತು ಜನಗಳು ತುಂಬ ವಾಲಂಟಿಯರ್ಸ್ ಬಂದರು ನಮಗೆ ಹೆಲ್ಪ್ ಮಾಡಲಿಕ್ಕೆ. ಯಾಕಂದರೆ ಆ ಪರಿಸ್ಥಿತಿ ಕೈ ಮೀರಿ ಹೋಗೋಕ್ಕಿಂತ ಮುಂಚೆ ನಾವು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ವಿ. ಅದು ತುಂಬ ಚಾಲೆಂಜಿಂಗ್ ಆದಂಥ ಒಂದು ಪರಿಸ್ಥಿತಿ. ಮತ್ತು ಒನ್ ಜಡ್ಜ್ ಕಮಿಷನ್ನ ನಮ್ಗೆ ಹಾಕಿದರು, ಅದಕ್ಕೂ ನನ್ನ ಆಯೋಗ ಮಾಡಿದ್ರು. ಅದು 4 ದಿನಗಳ ಕಾಲ ಹಾಜರು ಮಾಡಿದ್ವಿ ನಾವು. ಓಕೆ. ಎಲ್ಲ ಪ್ರತಿಯೊಂದೂ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು, ಇದು ಕೂಡ ಒಂದು ಚಾಲೆಂಜಿಂಗ್ ಆಗಿತ್ತು. ಮತ್ತು ನಮ್ಮ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ತೆಗೆದುಕೊಂಡ್ರೆ, ಆನೆಗಳು ಬಂದು ಕೆಲವೊಂದಿಷ್ಟು ಕಡೆ ತುಳಿದು ಹೋಗುವಂಥದ್ದು, ಆವಾಗ ರೈತರು ಮತ್ತು ಅಲ್ಲಿ ಲೋಕಲ್ ರೈತರು ಎಲ್ಲ ಪ್ರತಿಭಟನೆ ಮಾಡುವಂಥದ್ದಾಗಿರ್ಬೋದು. ಯಾಕಂದರೆ ಜೆನ್ಯೂನ್, ಈಗ ನಾವು ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಪ್ರಾಣಿಗಳನ್ನ ಬರೀರಂತ ತಡೆಯೋಕ್ಕಾಗೋದಿಲ್ಲ. ಮತ್ತು ಅಲ್ಲಿ ಆಗಿರುವಂತಹ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡೋ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಆವಾಗ ನಾವು ಅರಣ್ಯಾಧಿಕಾರಿಗಳ ಜೊತೆ ಸಮನ್ವಯ ಮಾಡಿಕೊಂಡು ಅವ್ರ ಮುಂದೆ ಅಂದರೆ ಬೇರೆ ಒಂದು ಹೆಣವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡುವಂಥದ್ದಾಗಿರ್ಬೋದು, ಅದನ್ನೆಲ್ಲನೂ ನಾವು ಕರ್ಟೇಲ್ ಮಾಡ್ತೀವಿ. ಅಂದ್ರೆ ಡೈಲಾಗ್ ಅಂದ್ರೆ ಅವ್ರ ಜೊತೆ, ಅವ್ರಿಗೆ ನೆಲಕ್ಕೆ ಕುಂತ್ರೆ ಅವ್ರ ಜೊತೆನೇ ಕುಂತು ಬಿಡೋದು. ಅವ್ರು ಎಲ್ಲಿ ಕೂರ್ತಾರೆ ಅವ್ರ ಜೊತೆನೇ ಇರೋದು, ಅವ್ರಿಗೆ ಹೇಳ್ತಾನೆ ಇರೋದು, ಅವ್ರು ಎದ್ದೋಗೋರ್ಗೂ ಅವ್ರು ಬಿಡತಾನೆ ಇರಲಿಲ್ಲಾಗಿತ್ತು ನಾವು. ಆ ಥರ ನಮಗಲ್ಲಿ
ತುಂಬ ಒಳ್ಳೆ ಸಾಥಾಗಿತ್ತು. ನಮ್ಮ ಫಸ್ಟ್ ಎಸ್ ಪಿ ಅನಿತಾ ಹದ್ದಣ್ಣವ್ರು ಅಂತ, ಸೆಕೆಂಡ್ ಅಂದರೆ ಫಸ್ಟ್ ಎಸ್ ಪಿ ದಿವ್ಯಾ ಮೇಡಮ್ ಅಂತ, ಅಡಿಷನಲ್ ಎಸ್ ಪಿ ಅನಿತಾ ಹದ್ದಣ್ಣವ್ರು ಅಂತ. ನೆಕ್ಸ್ಟ್ ನಾನು 3 ಎಸ್ ಪಿಗಳನ್ನು ನೋಡಿದೆ. ನೆಕ್ಸ್ಟ್ ಸೆಕೆಂಡ್ ಎಸ್ ಪಿ ಶಿವಕುಮಾರ್ ಸರ್ ಅಂತ, ಅಡಿಷನಲ್ ಎಸ್ ಪಿ ಸುಂದರರಾಜ್ ಅಂತ, ಥರ್ಡ್ ನಮ್ಗೆ ಸುಂದರರಾಜ್ ಸಾಹೇಬರು 2 ವರ್ಷ ಇದ್ದರು. ನೆಕ್ಸ್ಟು ಪದ್ಮಿನಿ ಸಾಹು ಮೇಡಮ್. ಆಲ್ಮೋಸ್ಟ್ 3 ಎಸ್ ಪಿಗಳನ್ನು ನೋಡಿದೆ 3 ವರ್ಷದಲ್ಲಿ. ಸೊ ಅವ್ರಿಗೆಲ್ಲರಿಗೂ ಸಹಕಾರ ಮಾಡಿಕೊಂಡು, ನನಗೇನು ಅಂತಂದರೆ ಹೆಡ್ ಕ್ವಾರ್ಟರ್ ಡಿ ಎಸ್ ಪಿ ಆಗಿ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೆ. ಆ ಪರಿಸ್ಥಿತಿಗಳನ್ನು ಕಂಟ್ರೋಲ್ ಮಾಡುವಂಥದ್ದು, ಯಾಕಂದರೆ ಎಲ್ಲ ರೈತ ಸಂಘಟನೆಯನ್ನು ನಾನು ಪರಿಗಣನೆಗೆ ತೊಗೋಬೇಕು. ಅಲ್ಲಿ ಒಂದು 3-4 ಸಂಘಟನೆಗಳಿತ್ತು. ಯಾಕಂದರೆ ಎಲ್ಲ ಸಂಘಟನೆಯವ್ರ ಜೊತೆ ನಾವು ಚೆನ್ನಾಗಿ ಮಾತಾಡಬೇಕು, ಅವ್ರ ಜೊತೆ ಸ್ಪಂದನೆ ಇರಬೇಕು. ಅಂದಾಗ ಅವರು ನಮ್ಮ ಮಾತನ್ನು ಕೇಳ್ತಾರೆ. ಸುಮ್ಮನೆ ಹೋಗ್ಬಿಟ್ಟು ಹೇಳ್ರಿ ಮಾಡ್ರಿ ಅನ್ನೋಕ್ಕಾಗಲ್ಲ. ನಮಗೆ ನಾಲೆಜ್ ಇರಬೇಕು, ಇದು ಯಾಕಾಗಿದೆ, ಏನಾಗಿದೆ, ನೆಕ್ಸ್ಟ್ ನಾವು ಯಾರ ಜೊತೆ ಇವ್ರನ್ನ ಸಮನ್ವಯ ಮಾಡಿಸ್ಬೇಕು. ಪೊಲೀಸ್ ಅಂದರೆ ಇದೊಂದು ಸಮನ್ವಯ ಕೆಲಸ ಇದು. ಹೀಗಾಗಿ ನಾವು ಎಲ್ಲೇ ಕೆಲಸ ಮಾಡಿದರೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ನವ್ರು ನಮಗೆ ಪರಿಚಯ ಇರಬೇಕು. ನಿಜ. ಪರಿಚಯ ಇದ್ದಾಗ ನಾವು ಇಮಿಡಿಯೇಟ್ ಒಂದು ಸಮನ್ವಯ ಕೆಲಸ ಮಾಡಿಬಿಟ್ರೆ ಎಷ್ಟೋ ಪ್ರಾಬ್ಲಮ್ಗಳು ಆಗುವಂಥ ನಿಟ್ಟಲ್ಲಿ ನಾವು ತಡಿಬೋದು. ಹೀಗಾಗಿ ಇಂಥ ದೊಡ್ಡ ದೊಡ್ಡ ಸಿಚುವೇಶನ್ಗಳನ್ನು, ಇನ್ನೂ ಒಂದು ಕಡೆ ರೈತರ ಒಂದು ಪ್ರತಿಭಟನೆ 28 ದಿನಗಳ ಕಾಲ ನಡೀತು. 28 ದಿನನೂ ಅವ್ರ ಜೊತೆ ನಾನು ನಮ್ಮ ಇನ್ಸ್ಪೆಕ್ಟ್ರು ಬೆಳಗಾನ ಬರೋದು, ಅವ್ರ ಜೊತೆ ರಾತ್ರಿಯಾನ ಕೂತ್ಕೊಳ್ಳೋದು, ಅವರಿಗೆ ಕನ್ವಿನ್ಸ್ ಮಾಡೋದು, ಮತ್ತೆ ಇದು ಮಾಡೋದು. ಕೊನೆಗೆ ಎಲ್ಲಿವರೆಗೂ ಬಂತು ಅಂತಂದರೆ ಜಿಲ್ಲಾಡಳಿತ ಮತ್ತು ಎಮ್ ಎಲ್ ಎಗಳು ಮತ್ತು ಆಗಿನ ನಮ್ಮ ಉಸ್ತುವಾರಿ ಮಂತ್ರಿಗಳು ನಮ್ಮ ಸಪೋರ್ಟಿಗೆ ಬಂದು ಈ ಪ್ರತಿಭಟನೆಯನ್ನು ವಾಪಸ್ ತೊಗೊಳಕ್ಕೆ ನಮಗೆ ಸಹಾಯ ಆಯಿತು. ಅಂದರೆ ಪೇಷನ್ಸ್, ಎಷ್ಟು ನಾವು ಪೇಷನ್ಸಿಂದ ನಾವು ಹ್ಯಾಂಡಲ್ ಹೀಗಾಗಿ ನಾವು ಎಷ್ಟು ಪೇಷನ್ಸಿಂದ ಹ್ಯಾಂಡಲ್ ಮಾಡಿದ್ವಿ. ಎಲ್ಲ ಸಂಘಟನೆಯವರು ನಮಗೆ ಒಳ್ಳೆಯ ಒಂದು ಸಾಥನ್ನು ಕೊಡೋರು. ಎಂಥ ರೋಸವಾಗಿ ಬಂದರೂ ಕೂಡ ನಾವು ಅವ್ರಿಗೆ ಯಾವತ್ತೂ ಏರ ಧ್ವನಿಯಲ್ಲಿ ಮಾತಾಡ್ತಿರ್ಲಿಲ್ಲ. ಆಯ್ತು ಅಣ್ಣೋರೆ, ಆಯ್ತು ಅಕ್ಕೋರೆ, ಬನ್ನಿರಿ ಕೂತ್ಕೊಳ್ರಿ, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಆ ಸಿಚುವೇಶನ್ ಅಲ್ಲಿ ಒಂದು ಚೂರು ಏರಿಳಿತ ಬಂದ್ರು ಕೂಡ ನಾನು ಯಾವಾಗೂ ನೀವು ಒಂದು ಲಕ್ಷ ಜನ ಕರ್ಕೊಂಡ್ಬಂದೆ ನನ್ನ ಮುಂದೆ, ನಾನು ಏರಿಳಿತ ಮಾತಾಡೋದೇ ಇಲ್ಲ. ಯಾಕಂದ್ರೆ ದಟ್ ಈಸ್ ಬೀಂಗ್ ಹೌ ಯು ಆರ್ ಟ್ರೈನ್ಡ್. ಮುಂದೆ ಏನೇ ಇರಲಿ, ಯು ಮೇಂಟೈನ್ ಯುವರ್ ಕಾಮ್ನೆಸ್. ಹೀಗಾಗಿ ನಾನು ಟ್ರಾನ್ಸ್ಫರ್ ಆದಾಗ ಜಿಲ್ಲೆಯ ಎಲ್ಲ ಸಂಘಟನೆಯವರು ಸೇರಿ ಸುಮಾರು ಒಂದು 2-3 ಸಾವಿರ ಜನ ಸೇರಿ ಒಂದು ದೊಡ್ಡ ಫಂಕ್ಷನ್ನೇ ಮಾಡಿದ್ರು. ಎಲ್ಲ ರೈತ ಸಂಘಟನೆಯವರು, ಎಲ್ಲ ಜಾತಿಯ ಸಂಘಟನೆಯವರು, ಪ್ರಗತಿಪರ ಸಂಘಟನೆಯವರು ಎಲ್ಲ ಬಂದ್ಬಿಟ್ಟು ಫಂಕ್ಷನನ್ನು ಮಾಡಿದ್ರು. ಅಂದರೆ ಅಷ್ಟು ಜನಮಾನಸದಲ್ಲಿ ಬೆರೆತು ಹೋಗ್ಬಿಟ್ಟಿದ್ವಿ ನಾವು. ಯಾವುದೇ ಸಮಸ್ಯೆ ಬರಲಿ, ರೈತರ ಸಮಸ್ಯೆ ಬರಲಿ, ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್ ಬರಲಿ, ಆ ಕೋವಿಡನ್ನು ನಿರ್ವಹಿಸುವಂಥ ಕೆಲಸ ಎಷ್ಟು ಕಷ್ಟ ಆಗಿತ್ತು ಅಂದರೆ ಕೇರಳ ಪೊಲೀಸರ ಜೊತೆ ಮಾತಾಡಬೇಕು, ತಮಿಳ್ನಾಡು ಪೊಲೀಸರ ಜೊತೆ ಮಾತಾಡಬೇಕು, ನಾವು ಅವ್ರ ಜೊತೆ ಸಹಕಾರ ಕೊಡಬೇಕು. ನಮ್ಮ ಬಸ್ ಬಿಡ್ಬೇಕಾದ್ರೆ ನಾವು ಅವ್ರಿಗೆ, ಯಾಕಂದರೆ ರಾತ್ರಿ 9 ಗಂಟೆ ಆದಮೇಲೆ ಚೆಕ್ ಪೋಸ್ಟ್ ಕ್ಲೋಸಲ್ಲಿ, 9 ಗಂಟೆ ಆದಮೇಲೆ ಏನಾದರೂ ಆಗಬೇಕಿತ್ತಂದರೆ CFO ಅವ್ರ ಜೊತೆ ಮಾತಾಡಬೇಕಿತ್ತು. ಅಂದರೆ ಟೋಟಲ್ ಸಮನ್ವಯ ಮಾಡಿಕೊಂಡು ಕೆಲಸ ಮಾಡುವಂಥದ್ದು. ನಾನು ಒಬ್ಬಳೇ ಮಾಡಿದ್ರೆ ಅಂದರೆ ಸುಳ್ಳದು. ಅದು ಎಲ್ಲರ ಸಹಕಾರ, ಎಲ್ಲರ ಸಮನ್ವಯ, ಮತ್ತು ಎಲ್ಲರೂ ನಮ್ಮ ಜೊತೆ. ನಾವು ಅದನ್ನು ಹೇಳ್ತೀನಿ, ನಮ್ಮ ಜೀವನ ಅಂದರೆ ಕನ್ನಡಿ ಇದ್ದಂಗೆ. ವಾಟ್ ಯು ಗಿವ್ ಇಸ್ ವಾಟ್ ಯು ಗೆಟ್. ಇಫ್ ಯು ಆರ್ ಗುಡ್ ವಿಲ್ ಕಮ್ ಬ್ಯಾಕ್ ಟು ಯು. ನಾವು ಈಗ ಯಾಕಲೆ ಏನಲ್ಲ ಅಂದರೆ ಅವರು ಯಾಕಲೆ ಏನಿಲ್ಲ ಅಂತಾರೆ. ಯಾಕ್ರಿ ಸ್ವಾಮಿ, ಆಯಿತು ನೋಡೋಣ, ಇರ್ರಿ, ಒಂದು 5 ನಿಮಿಷ ಇರ್ರಿ, ಮಾಡೋಣ, ಕುತ್ಕೊಳ್ಳಿ ಸ್ವಾಮಿ. ಇಲ್ಲಿ ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಈ ಯಾವುದೋ ಕಳ್ಳನಿಗೋ ಕೊಲೆಗಾರನಿಗೋ ನಾವು ಆ ಥರ ನಾವು ಇದು ಮಾಡೋಕ್ಕಾಗೋದಿಲ್ಲ. ಬಟ್ ಈಗ ಇವರು ದೇ ಆರ್ ಆಸ್ಕಿಂಗ್ ಫಾರ್ ದ ರೈಟ್ಸ್. ದೇ ಆರ್ ಆಸ್ಕಿಂಗ್ ಫಾರ್ ದ ರೈಟ್ಸ್. ವೆನ್ ದೇ ಆರ್ ಆಸ್ಕಿಂಗ್ ಫಾರ್ ದ ರೈಟ್ಸ್, ವಿ ಶುಡ್ ಬಿ ವೆರಿ ಸೆನ್ಸಿಬಲ್ ಟು ದೆಮ್. ಅಲ್ಲ, ಆ ಥಿನ್ ಲೈನ್ ಬಹುಶಃ ಗೊತ್ತಿರಬೇಕು. ಅದನ್ನ ಗೊತ್ತಿದ್ರೇನೆ, ಯಾಕಂದ್ರೆ ಕ್ರಿಮಿನಲ್ಸ್ಗೂ ಹೋರಾಟಗಾರನ್ನ ಹ್ಯಾಂಡಲ್ ಮಾಡೋದು, ಎಕ್ಸಾಕ್ಟ್ಲಿ, ಅಥವಾ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೂ ಬಹುಶಃ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಆದಂತಹ ಒಂದು ತಾಳ್ಮೆ ಬೇಕು. ಮತ್ತು ಅದಾದಮೇಲೆ ಭಾರತ್ ಜೋಡೋ ಯಾತ್ರೆ ಬಂತು. ಇಡೀ ಭಾರತದಲ್ಲಿ ಫಸ್ಟ್ ಅಂದರೆ ಇಡೀ ಕರ್ನಾಟಕದಲ್ಲಿ ಭಾರತ್ ಜೋಡೋ ಯಾತ್ರೆ ಭಾರತದಿಂದ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಿಂದ ಬರಬೇಕಾದ್ರೆ ಫಸ್ಟ್ ಎಂಟ್ರಿ ಆಗಿದ್ದೆ ನಮ್ಮ ಪಾಯಿಂಟ್ ಗುಂಡ್ಲುಪೇಟೆ. ಕೇರಳದಿಂದ ಸ್ಟಾರ್ಟ್ ಆಯಿತು. ಫಸ್ಟ್ ಎಂಟ್ರಿ ಆಗಿದ್ದೆ ನಮ್ಮ ಪಾಯಿಂಟ್ ಗುಂಡ್ಲುಪೇಟೆ. ಅದು ನಾನು ಮಾಡಿದಂಥ ಅತ್ಯಂತ ದೊಡ್ಡ ಬಂದೋಬಸ್ತ್. ಅದು ಸುಮಾರು 3,500 ಜನ ಪೊಲೀಸರಿದ್ವಿ ನಾವು. ಅದು ಸಿಂಗಲ್ ಹ್ಯಾಂಡೆಡ್ ಅಂದರೆ ನಮಗೆ ಅಲ್ಲಿ ಆ ಒಂದು ಪರಿಸ್ಥಿತಿ ಅಂದರೆ ಸುಮಾರು ಲಕ್ಷಾಂತರ ಜನ ಬಂದೋಬಸ್ತ್ ಮಾಡಬೇಕಾದ್ರೆ ನಮ್ಮ IGP ಸಾಹೇಬರಾಗಿರ್ಬೋದು, ನಮ್ಮ SP ಸಾಹೇಬರಾಗಿರ್ಬೋದು, ಎಷ್ಟು ನಮಗೆ ಒಂದು ಫ್ರೀ ಹ್ಯಾಂಡ್ ಬಿಟ್ಟರು ಅಂತಂದರೆ, ಒಂದು ಬಂದೋಬಸ್ತ್ ಸ್ಕೀಮಿಂದ ಹಿಡಿದು ಪ್ರತಿಯೊಂದು ನಾವು ನಮ್ಮ ಅಡಿಷನಲ್ SP ಕೂತ್ಕೊಂಡು ವರ್ಕ್ ಮಾಡಿ 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 ಎಷ್ಟು ಚೆನ್ನಾಗಿ ಒಂದು 3 ಲೇಯರ್ ಬಂದೋಬಸ್ತ್ ಮಾಡಿದ್ವು ಅಂದರೆ ಅದನ್ನು ಪ್ರೋಟೋಟೈಪ್ ಆಗಿ ತೊಗೊಂಡು ಬೇರೆಯವರೆಲ್ಲ ಸ್ಟಡಿ ಮಾಡಿದ್ರು, ಬೇರೆ ಸ್ಟೇಟ್ದವರೆಲ್ಲ 3 ಲೇಯರ್ ಬಂದೋಬಸ್ತ್ ಮಾಡಿದ್ವಿ. ಹೀಗಾಗಿ ಅದು ಒಂದು ದೊಡ್ಡ ಬಂದೋಬಸ್ತ್ ನಮ್ಮ, ಯಾಕಂದರೆ ಎಲ್ಲ ಲೀಡರ್ಸ್ ಬಂದರು, ನ್ಯಾಷನಲ್ ಲೆವೆಲ್ ಲೀಡರ್ಸ್ ಎಲ್ಲ ಬಂದರು. ತುಂಬ ಸಕ್ಸಸ್ಫುಲ್ಲಾಗಿ ನಾವು ಅದನ್ನು ನಡೆಸ್ಕೊಟ್ವಿ. ಯಾವುದೋ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ದಂಗೆ ನಮ್ಮನ್ನು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಅಂದರೆ, ನಮ್ಮ ಬಾರ್ಡರ್ ಮುಗಿದ ಮೇಲೂ ನಮ್ಮನ್ನು ಅಪ್ ಟು ಮೈಸೂರವರೆಗೂ ಕರ್ಕೊಂಡು ಹೋದರು ನಮ್ಮ ಟೀಮನ್ನ. ಆ್ಯಂಡ್ ಸುಮಾರು ನಮ್ಮ ಜೊತೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಕರೆಸಿ ಯು ಹವ್ ಡನ್ ವೆರಿ ಗುಡ್ ವರ್ಕ್ ಅಂತೇಳಿ ಬೆನ್ನು ತಟ್ಟಿ ಫೋಟೋ ಗಿಟೋ ಎಲ್ಲ ತೆಗೆಸ್ಕೊಂಡ್ರು. ಆ್ಯಂಡ್ ಅದರಿಂದ ನಮಗೆ ಏನೋ
ನಮ್ಮ ಇಡೀ ಒಂದು 4 ವರ್ಷಗಳ ಕಾಲ ನಾವು ಏನು ಮಾಡಿದ್ವಿ ಎಲ್ಲನೂ ಔಟ್ಸ್ಟ್ಯಾಂಡಿಂಗ್ ಆಯಿತು ACR ಅಲ್ಲಿ. ಮತ್ತು ಸುಮಾರು ಅದೇ ರೀತಿ ಪ್ರಧಾನಿ ಮೋದಿ ಅವರು ಕೂಡ ಪಾಯಿಂಟಿಗೆ ಬಂದಿದ್ರು ಚಾಮರಾಜನಗರಕ್ಕೆ. ಎಸ್, ಪ್ರಧಾನಿ ಮೋದಿ ಅವ್ರದ್ದು ಕೂಡ ಒಂದು ರೋಚಕ ಬಂದೋಬಸ್ತ್. ಅದೇನು ಅಂತಂದರೆ ಕಾಡು ಒಳಗಡೆ ಬಂದೋಬಸ್ತ್. ನಾಡೊಳಗಡೆ ಬಂದೋಬಸ್ತ್ ಮಾಡೋದು ತುಂಬ ಈಸಿ. ಕಾಡೊಳಗಡೆ ಫಾರ್ ದ ಫಸ್ಟ್ ಟೈಮ್ ಅಂದರೆ ಅವರು ಅಲ್ಲಿ ಎಲ್ಲೋ ಕಾಜಿರಂಗ ಹೋಗಿದ್ರಂತೆ, ಅದು ಬಿಟ್ಟರೆ ನೆಕ್ಸ್ಟ್ ಬಂದಿದ್ದು ನಮ್ಮಲ್ಲೇ ಕಾಡು ಒಳಗಡೆ. ಅಂದರೆ ಅವರು ಇಡೀ ಬಂಡೀಪುರ ಟೈಗರ್ ರಿಸರ್ವ್ದು 100 ವರ್ಷನ ಆಗಿತ್ತಲ್ಲಿ. ಆ ಒಂದು ಬಂದೋಬಸ್ತಿಗೆ ಬಂದಾಗ ನಮಗೆ ಎಷ್ಟು ದೊಡ್ಡ ಚಾಲೆಂಜ್ ಅಂತಂದರೆ ಕಾಡು ಒಳಗಡೆ ನಮ್ಮ ಮೆನ್ನುಗಳನ್ನ ಹಾಕ್ಬೇಕು ನಾವು. ನಾಡೊಳಗಡೆ ಆದರೆ ಜನಗಳು, ಕಾಡೊಳಗಡೆ ಪ್ರಾಣಿಗಳು, ಯಾವ ಥರ ಹಾಕ್ತೀರಿ ನೀವು? ಹೀಗಾಗಿ ನಾವು ಮತ್ತು ಫಾರೆಸ್ಟ್ ಅವರೊಂದು ತಲೆ ಉಪಯೋಗಿಸ್ಕೊಂಡ್ವಿ. ಆ ಅಲ್ಲಲ್ಲಿ ಜನಗಳು ನಿಲ್ಸಕ್ಕಂತೂ ಆಗೋದಿಲ್ಲ. ನಾವೇನು ಮಾಡಿದ್ವಿ, ಬೇರೆ ಬೇರೆ ಫಾರೆಸ್ಟ್ ರೇಂಜ್ಗಳಿಂದೆಲ್ಲ ಜೀಪ್ಗಳನ್ನು ತರಿಸ್ಕೊಂಡು ನಮ್ಮ ಮೆನ್ನುಗಳನ್ನ ಕಮಫ್ಲೇಜ್ ಮಾಡಿ, ಯಾಕಂದರೆ ಪ್ರಧಾನಿಗಳು ಬಂದಾಗ ವೆಪನ್ಸ್ ಇಟ್ಕೊಳಕ್ಕಾಗಲ್ಲ ನಾವು. ಅದು SPG ಪ್ರೊಟೆಕ್ಷನ್ ಇದೆ ಪ್ರಧಾನಿಯವ್ರಿಗೆ. ಅವ್ರುಗಳಿಗೆಲ್ಲ ಬೈನಾಕ್ಯುಲರ್ ಕೊಟ್ಟು ಸಣ್ಣ ಸಣ್ಣ ಲಾಟಿಗಳನ್ನು ಸಣ್ಣ ಇದನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಆ ಒಂದು ಇಡೀ ಸ್ಟ್ರೆಚ್ 28 ಕಿಲೋಮೀಟ್ರ್ ಒಳಗಡೆ ಎಲ್ಲ ಸುಮಾರು ಒಂದು 30-32 ಜೀಪ್ಗಳನ್ನು ಮೇಜರ್ ಅದು ಎಷ್ಟು ಬೆಳಗಡೆ 2 ಗಂಟೆಗೆ ರಿಪೋರ್ಟಿಂಗ್ ಬೆಳಗ್ಗೆ. ಯಾಕಂದರೆ ಅವ್ರದ್ದು ವಿಸಿಟ್ ಸ್ಟಾರ್ಟ್ ಆಗಿದ್ದೆ 6 ಗಂಟೆಗೆ. ನಾವು D- ಆಲ್ಮೋಸ್ಟ್ ಯಾವುದೇ VIP ಬಂದರೂ ಒಂದು 4 ಅವರ್ ಮುಂಚೆ ಇರಬೇಕು ಪೊಲೀಸರು. ಸೊ ಆಲ್ಮೋಸ್ಟ್ ಬೆಳಗ್ಗೆ 2 ಗಂಟೆಗೆ ರಿಪೋರ್ಟಿಂಗ್ ಮಾಡಿ ತುಂಬ ರೋಚಕವಾದ ಬಂದೋಬಸ್ತ್. ಯಾಕಂದರೆ ರೋಡನ್ನು ಝೀರೋ ಮಾಡಿಕೊಂಡು, ಯಾಕಂದರೆ ಅಲ್ಲಿ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಏನಾಗುತ್ತೆ, ಟ್ರಾಫಿಕ್ ಬೇರೆ L&O ಬೇರೆ. ಅಲ್ಲಿ ಹಂಗಲ್ಲ, ಟ್ರಾಫಿಕ್ಕು ನಾವೇ, L&Oನೂ ನಾವೇ, ಮತ್ತು ಇಂಟೆಲಿಜೆನ್ಸು ನಾವೇ, ಎಲ್ಲನೂ ನಾವೇ ಡಿಸ್ಟ್ರಿಕ್ಟ್ಗಳಲ್ಲಿ. ಸೊ ಇಟ್ ವಾಸ್ ಎ ಬಿಗ್ ಚಾಲೆಂಜ್. ಹೀಗಾಗಿ ಆಲ್ಮೋಸ್ಟ್ ಒಂದು 3 SP ಗಳು, 6 ಅಡಿಷ್ನಲ್ SP ಗಳು, ಒಂದು 10 DSPಗಳು, ತುಂಬ ಬಂದೋಬಸ್ತ್. ಅಂದರೆ ಇಟ್ ವಾಸ್ ಅಲ್ಟಿಮೇಟ್ ಬಂದೋಬಸ್ತ್. ಕಾಡು ಒಳಗಡೆ ಮಾಡುವಂಥದ್ದು ತುಂಬ ಕೆಲವೊಂದು ಕಡೆ ನಮಗೆ ಆನೆಗಳು ಮುಂದೆ ಬಂತು, ಕೆಲವೊಂದು ಕಡೆ ಅಲ್ಲಿ ಇಲ್ಲಿ ಚೀತಾಗಳು ಬಂತು. ಬಟ್ ನಮ್ಮ ಜೊತೆ ಫಾರೆಸ್ಟ್ ಅವರು ಇದ್ದಿದ್ದರಿಂದ ತುಂಬ ಚೆನ್ನಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡಿ ಮತ್ತು ತುಂಬ ಖುಷಿಯಾಗಿ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಅಪ್ ಟು ಮೂಲೆಹೊಳೆ ಚೆಕ್ ಪೋಸ್ಟ್ ಅಪ್ ಟು ಆಲ್ಮೋಸ್ಟ್ ನಮ್ಮ ಒಂದು ಆ ಬಾರ್ಡ್ರ್ವರೆಗೂ ಕೂಡ ತುಂಬ ಒಳ್ಳೆ ಬಂದೋಬಸ್ತನ್ನು ನಾವು ಮಾಡಿದ್ವಿ. ಪೊಲೀಸರಂದರೆ ಅಂದರೆ ಇಷ್ಟಕ್ಕೆ ಸೀಮಿತ ಅನ್ನೋದಿದ್ದೇ ಇದೆ. ನಿಮಗೆ ಮುಂಚೆಯಿಂದನೂ ಬಹುಶಃ ಬಸವಣ್ಣನವರ ಒಂದು ವಚನಗಳ ಸಾಹಿತ್ಯದಿಂದನೇ ಬೆಳೆದು ಬಂದಿರೋದ್ರಿಂದ ಮಠ ಮಾನ್ಯಗಳ ಮೇಲೆ ನಿಮಗೂ ಕೂಡ ವಿಶೇಷ ಪ್ರೀತಿ, ಅಲ್ಲಿರೋರು ಕೂಡ ನಿಮ್ಮನ್ನು ಅಷ್ಟೇ ಚೆನ್ನಾಗಿ ನಡೆಸ್ಕೊಳ್ತಾರೆ ಅನ್ನೋದು. ಸೊ ಇದರ ಒಲವು ಹೆಂಗೆ, ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಎಸ್, ಈಗ ನಮ್ಮದು ಹೆಂಗೆ ಅಂತಂದರೆ, ನಾನು ಗುರುವಿನ ಮಗಳು ಇದ್ದಂಗೆ. ನಮಗಂದರೆ ಇಷ್ಟು ಗುರುಗಳು ನಮ್ಮ ಹಿಂದೆ ಇದ್ದಾರೆ ಅಂತಂದರೆ, ಅಂದರೆ ನಮ್ಮ ಬೆಳವಣಿಗೆಗೆ ಇವತ್ತು ಗುರುಗಳೇ ಕಾರಣ. ನಮ್ಮ ಸುತ್ತೂರು ಬುದ್ಧಿಯವರಾಗಿರ್ಬೋದು, ಬೃಹನ್ ಮಠದವರಾಗಿರ್ಬೋದು, ಧಾರವಾಡದ ಮುರುಘಾ ಮಠದವರಾಗಿರ್ಬೋದು, ಮೊನ್ನೆ ಇನ್ನಿತರ ಎಲ್ಲ ನೀವು ಬೋವಿ ಪೀಠ ತೊಗೊಳ್ಳಿ, ನೀವು ಕುಂಚಿಟಿಗ ಪೀಠ ತೊಗೊಳ್ಳಿ, ನೀವು ವೇಮನ ಪೀಠ ತೊಗೊಳ್ಳಿ, ಇನ್ನು ಅಥಣಿ ಶಿವಗಳ ಮಠ ತೊಗೊಳ್ಳಿ, ಯಾವುದೇ ಮಠಮಾನ್ಯದ ಒಂದು ಗುರುಗಳು ತೊಗೊಂಡ್ರೆ ಅವರು ಪ್ರಿಯದರ್ಶಿನಿ ತಾಯಿ ಬಾಮ್ಮ ಅಂತ ಕರೀತಾರೆ. ಆ ಒಂದು ಪ್ರೀತಿ ವಿಶ್ವಾಸ, ಆ ಒಂದು ಅದನ್ನು ನಾನು ಹೆಂಗೆ ನಾನು ಅದನ್ನು ವ್ಯಕ್ತಪಡಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅಂದರೆ ತುಂಬ ಅಂದರೆ ಮಗಳಕ್ಕಿಂತ ಹೆಚ್ಚಾಗಿ ನನ್ನ ನೋಡ್ಕೊಳ್ಳುವಂತಹ ಈ ಎಲ್ಲ ಗುರುಗಳು, ಈ ಒಂದು ಸಂಸ್ಕೃತಿ ನಮಗೆ ಬಂದ್ಬಿಟ್ಟಿದೆ. ನಾನು ಯಾವುದೇ ಪ್ರದೇಶಕ್ಕೆ ಹೋಗಲಿ, ಆ ಪ್ರದೇಶದ ಬರೀ ಮಠಮಾನ್ಯ ಅಷ್ಟೇ ಅಲ್ಲ, ಚರ್ಚಿಗೆ ಹೋಗ್ತೀನಿ. ಯಾಕಂದರೆ ಅಲ್ಲಿ ಅಂದರೆ ಯಾವುದೇ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಇದ್ದರೆ ಅದನ್ನು ನೋಡ್ತೀವಿ. ಮತ್ತು ನಾವು ಯಾವುದೇ ಬರ್ತಡೇ ನಂದಾಗಲಿ, ನಮ್ಮ ಮನೆಯವ್ರದ್ದಾಗಲಿ, ನನ್ನ ಮಗಂದಾಗಿರಲಿ, ನಾವೆಲ್ಲ ಬರ್ತಡೇನ ನಾನು ಎಲ್ಲೇ ಬಂದರೂ ಕೂಡ ಅಲ್ಲಿ ಅನಾಥಾಶ್ರಮಗಳಿಗೆ ಹೋಗೋದು, ವೃದ್ಧಾಶ್ರಮಗಳಿಗೆ ಹೋಗೋದು, ಹಿಂಗೆ ಮಾಡ್ತೇವೆ. ಸೊ ಹೀಗಾಗಿ ಎಲ್ಲೇ ಹೋದರೂ ಕೂಡ ನನಗೇನು ಅಂತಂದರೆ ತಿಳ್ಕೊಬೇಕನ್ನೋ ಆಸಕ್ತಿ, ಆಧ್ಯಾತ್ಮವನ್ನು ತಿಳ್ಕೊಬೇಕು, ಜೀವನವನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಒಂದು ಕಡೆ ಹೇಳ್ತಾರೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನು ಅಂತ. ತನ್ನ ತಾನ್ಯಾರೆಂದು ತಿಳಿದಡೆ ತಾನೇ ದೇವ ನೋಡ ಅಂತ ಹೇಳ್ತಾರೆ. ಅದು ತುಂಬ ದೊಡ್ಡದು. ಆ ಲೆವೆಲಿಗೆ ರೀಚ್ ಆಗಬೇಕು ಅಂತಂದರೆ ನಾವು ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಖಂಡ ಈ ಸ್ಥಳಗಳನ್ನೆಲ್ಲ ಮೀರಿ ಹೋಗಬೇಕಾಗತ್ತೆ. ಸ್ವಲ್ಪ ಲಿಮಿಟೇಷನ್ಸ್ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಆ ಜರ್ನಿಯಲ್ಲಿ ನಾವು ಹೋಗಬೇಕು ಅಂತಂದರೆ ನಾವು ಹೇಳ್ತೀವಿ 7 ಕಮಾಂಡ್ಮೆಂಟ್ಸ್ ಅಂತ ಹೇಳ್ತೀವಿ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಎಷ್ಟು ಕಷ್ಟ ಹೇಳಿ. ಈ ಯಾರೋ ನಿಮಗೆ ಕಾಲ್ ಮಾಡ್ತಾರೆ, ಶಿಲ್ಪ ಎಲ್ಲಿದ್ದೀರಿ ಅಂತೇಳಿ, ನೀವು ಹೇಳ್ತೀರಾ ನಾನು ಈ ಮನೆಯಲ್ಲಿ ಇದ್ದೀನಂತ, ಇಲ್ಲ ಮೆಟ್ರೋ ಹತ್ತಿದ್ದೀನಿ ಅಂತ ಹೇಳ್ತೀರಿ. ಫಸ್ಟ್ ಅಲ್ಲೇ ಸ್ಟಾರ್ಟ್ ಆಯಿತು, ಹುಸಿಯನ್ನು ನುಡಿಯಲು ಬೇಡ. ಆಮೇಲೆ ಕೊಲಬೇಡ ಅಂತಂದರೆ ಬರೀ ಕೊಲೆ ಮಾಡೋದು ಅಷ್ಟೇ ಅಲ್ಲ, ಒಬ್ಬರ ಮನುಷ್ಯನ ಮನಸ್ಸನ್ನು ನೋಯಿಸಿದರೆ ಅದು ಕೊಲೆಗೆ ಸಮಾನ ಅಂತ ಆ ಒಂದು ಸಿಮಿಲಿ ಹೇಳ್ತಾರೆ. ಅಂದರೆ ಯಾರಿಗೂ ಮನಸ್ಸನ್ನು ನೋಯಿಸ್ಬಾರ್ದು. ಈಗ ನೀವು IPC CRPC ಎಲ್ಲ ಮೊದಲಿತ್ತು, ಈಗ ನೆಕ್ಸ್ಟ್ ಈಗ ಬಂದಿರೋವಂಥದ್ದು ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತ ಸುರಕ್ಷಾ,
BNSS ಅಂತ ಹೊಸ ಕಾನೂನುಗಳು ಬಂದಿದ್ದಾವೆ. ಈ ಎಲ್ಲ ಸೆಕ್ಷನ್ಗಳು ವಚನ ಸಾಹಿತ್ಯದಲ್ಲಿ ಅಡಕಾಗಿದ್ದಾವೆ. ಅದೊಂದು. ಮತ್ತು ಈ ಸಾಹಿತ್ಯದ ಹುಚ್ಚು ಅಂದರೆ ನಾನು ಹೇಳೋದಷ್ಟೇ, ಕನ್ನಡ ಸಾಹಿತ್ಯದ ಮುಕುಟಮಣಿ ಅಥವಾ ಕಿರೀಟ ಅಂತ ನಾವೇನಾದರೂ ಹೇಳಿದರೆ ಅದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಅದು ಕಿರೀಟ ಪ್ರಧಾನವಾದಂಥದ್ದು. ಯಾಕಂದರೆ ಮಾಡುವ ಭಾಷೆಯನ್ನು ದೇವ ಭಾಷೆಯನ್ನಾಗಿಸಿದರು. ನಾವು ಮಾಡುವ ಭಾಷೆ ಕನ್ನಡವನ್ನು ದೇವ ಭಾಷೆಯನ್ನಾಗಿಸಿದರು ಶರಣರು, ಬಸವಾದಿ ಶರಣರು. ಸೊ ಹೀಗಾಗಿ ನಾನು ಹೇಳೋದು, ಈ ಒಂದು ಹಂಬಲ್ನೆಸ್ಸು ಮತ್ತು ಈ ಒಂದು ತುಡಿತ ಇದೆಯಲ್ಲ, ಅದೇ ನನ್ನ ಎಲ್ಲರಿಗೂ ಹತ್ತಿರ ಮಾಡ್ತದೆ. ಆಮೇಲೆ ಅದು ಹೆಂಗಂದ್ರೆ ಒಂದು ಅಟ್ರಾಕ್ಷನ್ ಪವರ್. ಈಗ ನನ್ನ ಮನಸ್ಸೊಳಗಡೆ ಇಲ್ಲಿ ಹೋಗಿ ನಾವು ಏನೋ ಸ್ವಾಮಿಗಳನ್ನ ಭೇಟಿ ಆಗಬೇಕು, ಅಲ್ಲಿ ನಾವು ಹೋಗಿ ನಮಸ್ಕಾರ ಮಾಡಬೇಕು, ಅಲ್ಲಿದ್ದು ತಿಳ್ಕೋಬೇಕು ಅಂತಂದಾಗ ಅದೇನೋ ಗೊತ್ತಿಲ್ಲ. ಈಗ ನನಗೆ ಚಾಮರಾಜನಗರದಲ್ಲಿ ಎಷ್ಟು ಜನ ಗುರುಗಳಿದ್ದಾರೆ, ನಾಟ್ ಓನ್ಲಿ ಮಠ, ಎಲ್ಲ ರೀತಿಯ ಎಲ್ಲ ಜಾತಿಯ ಗುರುಗಳು, ಎಲ್ಲ ಜಗದ್ಗುರುಗಳು ಮತ್ತು ಎಲ್ಲ ಇನ್ಸ್ಟಿಟ್ಯೂಷನ್ದವ್ರು ಎಲ್ಲರೂ ಪರಿಚಯ ಇದ್ದಾರೆ. ಅದೊಂಥರ ಅಟ್ರಾಕ್ಷನ್. ವೈ ಇಟ್ ಕಮ್ಸ್ ಇಸ್ ವೆನ್ ಯು ಹ್ಯಾವ್ ದ ಹಂಬಲ್ನೆಸ್ ಇನ್ ಮೈಂಡ್, ವೆನ್ ಯು ಹ್ಯಾವ್ ದ ಲರ್ನಿಂಗ್ಸ್ ಮೈಂಡ್ ಸೆಟ್ ಆ್ಯಂಡ್ ವೆನ್ ಯು ಸರೆಂಡರ್ ಯುವರ್ ಸೆಲ್ಫ್. ನಾನು ACP, ನಾನು DSP ಅಂದರೆ ಸುಮಾರು ಜನ ಇದ್ದಾರೆ, ನನ್ನ ಹಿಂದೆ ಎಷ್ಟು ಜನ ಆಗಿದ್ದಾರೆ, ನನ್ನ ಮೇಲೆ ಎಷ್ಟು ಜನ ಇದ್ದಾರೆ, ಇದು ಫಸ್ಟ್ ನಾನು ಅರ್ಥ ಮಾಡ್ಕೋಬೇಕು. ಅಂದರೆ ನಾವು ಹೌದು, ನೀನು ಅಲ್ರಿ ಅಂತ ದೊಡ್ಡವರು ಹೇಳಿದ್ರು, ಬೈದವರೆನ್ನ ಬಂಧುಗಳೆಂಬೆ, ಹೊಗಳಿದವರೆನ್ನ ಹೊನ್ನ ಶೂಲಕ್ಕಿಕ್ಕಿದವರು ಅಂತ ಹೇಳಿದರು. ಒಂದು ಕಡೆ ನಮಗೆ ಶಂಕರ್ ದೇವನೂರು ಅಂತ ನಿಮಗೆ ಗೊತ್ತಿರ್ಬೋದು, ದೇವನೂರವರ ಬ್ರದರ್ ಅವ್ರದ್ದೊಂದು ಇನ್ಫ್ಲುಯೆನ್ಸ್ ತುಂಬ ಇದೆ ನನ್ನ ಮೇಲೆ. ಶಂಕರ್ ದೇವನೂರು ಸರು ಅವರ ಒಂದು ಪ್ರವಚನ ಕೇಳ್ಕೊಂಡು ನಾವು ಬೆಳೆದ್ವಿ. ಒಂದು ಅಂಬಿಕಾನಗರ ಅಂತಿದೆ, ಅಲ್ಲಿ ಅವರು ಇಂಜಿನಿಯರ್ ಆಗಿದ್ದರು. ಅಲ್ಲೊಂದು ವರ್ಡ್ ಹಾಕ್ಸಿದ್ದಾರೆ ಅವರು, ಎಷ್ಟು ಎತ್ತರ ಅಂದರೆ ಅದು ಎತ್ತರವಾಗಿದೆ, ಅದು ಡ್ಯಾಮ್, ಅಂಬಿಕಾನಗರ ಡ್ಯಾಮ್ ಎಷ್ಟು ಎತ್ತರವಾದರೇನು ಹತ್ತಿರವಾಗದಿದ್ದರೆ ಅಂತ. ಅದು ನನಗೆ ತುಂಬ ಇಲ್ಲಿಗೆ ಕೂತ್ಬಿಟ್ಟಿದೆ. ಹೌದಲ್ಲ, ನಾವು ಎಷ್ಟು ಎತ್ತರ ಆದರೇನು ಜನಮಾನಸಕ್ಕೆ ಹತ್ತಿರ ಆಗದೆ ಇದ್ದರೆ ಕರೆಕ್ಟ್. ಅದು ಅಂದರೆ ಇಂತಿಂಥವರೆಲ್ಲ ನಮಗೆ ಗುರುಗಳಿದ್ದಾರೆ. ಅದು ಅಸೋಸಿಯೇಷನಿಂದ ನಮಗೇನಾಗ್ಬಿಟ್ಟಿದೆ, ನಾವು ನಡೆಯುವಂಥ ಪಥವನ್ನು ಎಲ್ಲೇ ನಾನು ಏನೇ ಸ್ವಲ್ಪ ನನಗೆ ಕಷ್ಟ ಅನಿಸಿದ್ರು ನಾನು ಡಿಸ್ಕಸ್ ಮಾಡ್ತೀನಿ. ಸರ್ ಇದು ಹಿಂಗಿದೆ, ಇದು ಹೆಂಗೆ ಮಾಡೋದು ಸರ್, ಇದು ಪ್ರತಿಯೊಬ್ಬರು ಅಂದರೆ ನಮ್ಮ ಸ್ಕೂಲ್ ಟೀಚರಿಂದ ಹಿಡಿದು ಕಾಲೇಜ್ ಸರ್ಸ್ಗಳಿಂದ ಹಿಡಿದು ನನ್ನ PhD ಗೈಡಿಂದ ಹಿಡಿದು ಈ ಎಲ್ಲ ಗುರುಗಳ ಆಶೀರ್ವಾದದಿಂದ ಹಿಡಿದು ಸುಮಾರು ಜನ ನನಗೆ ಸಪೋರ್ಟ್ ಮಾಡುವಂಥರಿದ್ದಾರೆ. ಇಲ್ಲ, ನೀನು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತೀಯ, ನಿನಗೆ ಏನೇ ಇದ್ದರೂ ನಮಗೆ ಕೇಳಿ ಮಾಡೋ. ಮತ್ತು ಇನ್ಫ್ಯಾಕ್ಟ್ ನಮ್ಮ ಮನೆಯವರು ಕೂಡ, ನಾನು ಏನೂ ನಮ್ಮ ಮನೆಯವರು ಹೇಳೋದು ಏನೂ ಕೆಲಸ ಮಾಡಲ್ಲ, ವಿ ಡಿಸ್ಕಸ್ ಎವ್ರಿಥಿಂಗ್ ದೆನ್ ವಿ ಡೂ. ಮತ್ತು ಎಸ್ಪೆಷಲಿ ನಮ್ಮ ತಂದೆ ತಾಯಿಗೆ ಇವತ್ತಿಗೂ ಹೇಳ್ತೇನೆ ನಾನು ಏನು ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀವಿ, ಇದು ಹೆಂಗೆ ಮಾಡಬೇಕು, ಡಿಸ್ಕಷನ್ ಮಾಡಿ ಮಾಡ್ತೀವಿ. ಸೊ ದಟ್ ಹೌ ಇಟ್ ಕೀಪ್ಸ್ ಅಸ್ ಗೋಯಿಂಗ್. ಓಕೆ, ಎಸ್. ಅಲ್ಲಿಂದ ಈಗ ಚಾಮರಾಜನಗರಕ್ಕಿಂತ ಇಲ್ಲಿ ಪೋಸ್ಟಿಂಗ್ ಆಗುತ್ತೆ, ಹೆಚ್ಚೇ ಇಲ್ಲ. ಅದ್ರ ನಂತರ ಮಾರತಳ್ಳಿ ಒಂಥರ ಅದಕ್ಕಿಂತ ಇನ್ನೊಂದು ಎಕ್ಸ್ಟ್ರಾ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಒಬ್ಬ ಹೆಣ್ಮಗಳು ಬಂದು ಇಲ್ಲಿ ಮಾರತಳ್ಳಿ ACP ಆಗಿ ಎಷ್ಟೋ ಜನ ಅಂದ್ಕೊಂಡ್ರು ನಿಮ್ಮ ಕೈಲಿ ಆಗುತ್ತಾ ಅಥವಾ ಹೇಗೆ ಅನ್ನೋವಂಥ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು ಅಂತ ಅನಿಸುತ್ತೆ. ಬಟ್ ಬಂದ ನಂತರದಲ್ಲಿ ಯು ಆರ್ ಸೋ ಕೂಲ್, ಆರಾಮಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಇಲ್ಲಿದ ಒಂದು ಚಾಲೆಂಜಸ್ ಏನು ಅಂತ? ಮೈಸೂರು ಡಿಸ್ಟಿಕ್ ಪೊಲೀಸಿಂದ, ಅಂದರೆ ಚಾಮರಾಜನಗರ ಡಿಸ್ಟಿಕ್ ಪೊಲೀಸಿಂದ, ಸದರ್ನ್ ರೇಂಜಿಂದ ಸೀದಾ ಈ ಲ್ಯಾಂಡೆಡ್ ಅಪ್ ಇಂಟು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್. ಫಸ್ಟ್ ಬಂದಾಗ ದಯಾನಂದ್ ಸಾಹೇಬರು, ನಮ್ಮ CP ಸಾಹೇಬರು, ಸಾಹೇಬ್ರ ಬಗ್ಗೆ ತುಂಬ ಅಭಿಮಾನ. ಯಾಕಂದರೆ ನಾವು ಯಾವಾಗಲೂ ಅವ್ರ ಬಗ್ಗೆ ಕೇಳ್ತಾ ಇದ್ವಿ. ಅವರೆಲ್ಲ ನಮ್ಮ ಭಾಗದಲ್ಲಿ SP ಪೋಸ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಸೊ ಅವಾಗ ಬಂದ ತಕ್ಷಣವೇ ಮಾರತಹಳ್ಳಿಗೆ ನನ್ನ ಪೋಸ್ಟಿಂಗ್ ಆಯಿತು. ಪೋಸ್ಟಿಂಗ್ ಆದ ತಕ್ಷಣ ನನ್ನ ಫಸ್ಟ್ ಇದನ್ನು ನೋಡಿದೆ, ಬೋರ್ಡ್, ಹಳೇದೊಂದು ಬೋರ್ಡ್ ಇದೆ, ಬೋರ್ಡ್ ನೋಡಿದೆ. ಬೋರ್ಡಲ್ಲಿ ಯಾರೂ ಹೆಣ್ಮಕ್ಳೇ ಇಲ್ಲ, ನಾನೇ ಫಸ್ಟ್ ಇಲ್ಲಿ ಬಂದಿದ್ದೀನಿ. ಏನಪ್ಪ ಹೆಂಗೆ ಎಲ್ಲರೂ ಅನ್ನೋರು, ತುಂಬ ಟಫ್ ಏರಿಯಾ ಇದೆ, ಯಾಕೆಂದರೆ HL, ವರ್ತೂರು, ಬೆಳ್ಳಂದೂರು, ಮಾರತಹಳ್ಳಿ ತುಂಬ ಏನೋ ಬೇರೆ ರಾಜ್ಯದವ್ರು ಇದ್ದಾರೆ, ಬರೀ ಕನ್ನಡಿಗರವರೆ 38% ಇದ್ದಾರೆ. ನನ್ನ ಕಂಪ್ಲೀಟ್ ಡಿಸ್ಟಿಕ್ ಮೈಂಡ್ಸೆಟ್ಟಿಂದ ಸಡನ್ಲಿ ಬಂದು ಫ್ಲೈಟ್ ತೊಗೊಂಡು ಲ್ಯಾಂಡ್ ಆಗಿಬಿಟ್ರೆ ಇಲ್ಲಿ. ಸೊ ಬಟ್ ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ತುಂಬ ಖುಷಿಪಟ್ಟರು, ನನ್ನ ಸಪೋರ್ಟಿಂಗ್ ಸಿಸ್ಟಮ್ ಎಲ್ಲ ತುಂಬ ಖುಷಿಪಡ್ತು. ಬಟ್ ಇಲ್ಲಿ ಬಂದ ತಕ್ಷಣ ಒಂದೇನಂತಂದರೆ, ಡಿಸ್ಟಿಕ್ಗಳಲ್ಲಿ ತುಂಬ ಸುತ್ತಾಡಿ ಕೆಲಸ ಮಾಡುವಂಥದ್ದು ಇರ್ತೈತೆ. ಇಲ್ಲಿ ಭಾಳ ಸ್ಮಾರ್ಟ್ ವರ್ಕ್ ಮಾಡಬೇಕು ಮತ್ತು ಅವೈಲೇಬಿಲಿಟಿ 24/7 ಇರಬೇಕು. ನಿಜ. ಯಾಕಂದರೆ HL ಇಲ್ಲೇ ಇದೆ, ದಿನನಿತ್ಯ VIP ಮೂಮೆಂಟ್, CM, DCM, ಮತ್ತು ಅಂದರೆ ದಿನನಿತ್ಯ CM DCM ಇರಲ್ಲ, ಬಟ್ ಸಾಹೇಬ್ರುಗಳು ಬರ್ತಾರೆ. ಮಿನಿಮಮ್ ಮಿನಿಸ್ಟರ್ಸ್ ಯಾರು ಇರ್ತಾರೆ, ಇಲ್ಲ ಇನ್ಯಾರೋ ಸೆಲೆಬ್ರಿಟೀಸ್ ಯಾರು ಇರ್ತಾರೆ, ಯಾರಾದರೂ ದಿನ ಒಂದು ಫ್ಲೈಟ್ ಹೋಗುತ್ತೆ. ಸೊ ದಟ್ ಅಲರ್ಟ್ನೆಸ್ ಒಂದು. ಎರಡನೇದು IT ಕಂಪನಿಗಳು, ಸುಮಾರು Fortune 500 ಕಂಪನೀಸಲ್ಲಿ ಸುಮಾರು ಕಂಪನೀಸ್ ನಮ್ಮಲ್ಲೇ ಇದಾವೆ, 500ಕ್ಕೂ ಹೆಚ್ಚು ಕಂಪ್ನಿಗಳಿದಾವೆ. ಸೊ IT ಕಂಪ್ನಿಯವರ ಪ್ರಾಬ್ಲಮ್ಸ್ಗಳು
ಮತ್ತು ಸ್ವಲ್ಪ ಹಿಂದಿ ಭಾಷೆ ಮತ್ತು ಕನ್ನಡ ಭಾಷೆ ಅದೊಂದು ಚೂರು ಅವಾಗ ನಡೀತಾ ಇರ್ತದೆ. ನಾವು ಅದನ್ನ ಅಲ್ಲಿಂದಲ್ಲೇ ಕಂಟ್ರೋಲ್ ಮಾಡಿ ವಿ ವುಡ್ ಟೇಕ್ ಹೋಲ್ಡ್ ಆಫ್ ದಟ್. ಮತ್ತು ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ರೋಡ್ ರೇಜ್ ಇನ್ಸಿಡೆಂಟ್ಗಳು ಅದನ್ನು ಕೂಡ ಅಂದರೆ ನಮ್ಮ ಪ್ರಾಬ್ಲಮ್ ಇಲ್ಲಿ ಏನೂ ಇಲ್ಲ. ನಮಗೇನಂದರೆ ದೊಡ್ಡ ಒಂದು ಆಲದ ಮರ ಅಂದರೆ ನಮ್ಮ ಸಿ ಪಿ ಸಾಹೇಬರು, ನಮ್ಮ ಅಡಿಷ್ನಲ್ ಸಿ ಪಿ ಸಾಹೇಬ್ರುಗಳು, ನಮ್ಮ ಡಿ ಸಿ ಪಿ ಸಾಹೇಬ್ರುಗಳು. ಇವರು ಸಣ್ಣದೊಂದು ಇನ್ಸಿಡೆಂಟ್ ಆದರೆ ದೇ ವಿಲ್ ಬ್ಯಾಕಪ್ ಅಸ್, ಇಲ್ಲ ಇದು ಹಿಂಗೆ ಮಾಡಿ ಈ ಥರ ಮಾಡಿ ಅಂದರೆ ಇಮ್ಮಿಡಿಯೇಟ್ ರೆಸ್ಪಾಂಡ್, ಇಮ್ಮಿಡಿಯೇಟ್ ಅಲ್ಲಿ ರೆಸ್ಪಾನ್ಸ್ ಇರ್ತದೆ, ರಿಯಾಕ್ಷನ್ ಮಾಡಲ್ಲ ಅವರು, ರೆಸ್ಪಾನ್ಸ್ ಮಾಡ್ತಾರೆ. ಸೊ ಇಂಥ ಒಳ್ಳೆ ಸಾಹೇಬ್ರುಗಳು ನಮ್ಮ ಜೊತೆ ಇರೋದ್ರಿಂದ ಏನಾಗಿದೆ ಅಂತಂದರೆ ಏನೇ ಆದರೂ ಕೂಡ ಇಮ್ಮಿಡಿಯೇಟ್ ಒಂದು 2 ಮಿನಿಟ್ಸಲ್ಲಿ ಎಲ್ಲ ಕಡೆ ಕಮ್ಯುನಿಕೇಷನ್ ಮಾಡಿ. ಬಿಕಾಸ್ ಕಮ್ಯುನಿಕೇಷನ್ ಚಾನಲ್ಸ್ ಆರ್ ಆಲ್ಸೋ ವೆರಿ ಫಾಸ್ಟ್ ಇಯರ್. ಮೀಡಿಯಾ ಇದೆ, ಇಲ್ಲೇ ಎದ್ರೂ ಇಲ್ಲೇ ವಿಧಾನಸೌಧ ಇದೆ, ಹೋಮ್ ಮಿನಿಸ್ಟರ್ ಆಫೀಸು ಇಲ್ಲೇ ಇದೆ, ಏನು ನ್ಯಾಷನಲ್ ಹ್ಯೂಮನ್ ರೈಟ್ಸು ಇಲ್ಲಿ, ಪ್ರತಿಯೊಂದು ಎಲ್ಲ ಇಲ್ಲೇ ಅವೈಲೇಬಲ್ ಇರೋದ್ರಿಂದ ತುಂಬ ಅಲರ್ಟ್ ಆಗಿರಬೇಕಾಗತ್ತೆ ನಾವು. ಮತ್ತು ಬೀಯಿಂಗ್ ಅ ಫಸ್ಟ್ ಲೇಡಿ ಆಫೀಸರ್ ಇಯರ್ ಇಟ್ ಬಿಕಮ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಇಷ್ಟು ದೊಡ್ಡ ಏರಿಯಾ ಮೇಂಟೈನ್ ಮಾಡ್ಬೇಕು ಆ್ಯಂಡ್ ತುಂಬ ಡೆವಲಪ್ಮೆಂಟ್ ವರ್ಕ್ಸ್ ನಡೀತಾ ಇದೆ. ಸೊ ನಮ್ದು ಹೆಂಗೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದಾರಿನ ವಿಚಲಿತ ಆಗದೆ, ಬೇರೆ ಬೇರೆ ಕಡೆ ತಲೆ ಹಾಕದೆ ಒಂದೇ ದಾರಿಯಲ್ಲಿ ಜನಗಳಿಗೆ, ಯಾಕಂದರೆ ಇಲ್ಲಿ ಜನಗಳಿಗೆ ನಾವು ಅರ್ಥ ಮಾಡಿಸ್ಬೇಕು ಅಂದರೆ ಹಿಂದಿ ಬರಬೇಕು, ಇಂಗ್ಲೀಷ್ ಬರಬೇಕು, ಕನ್ನಡ ಬರಬೇಕು, ಸ್ವಲ್ಪ ತೆಲುಗು ಬರಬೇಕು, ಅಂದರೆ ತುಂಬ ವೆರೈಟಿ ಆಫ್ ಜನ ಇದ್ದಾರೆ ಇಲ್ಲಿ. ಸೊ ಹೀಗಾಗಿ ಇಫ್ ಯು ಆರ್ ಅ ಪಾಲಿಗ್ಲಾಟ್ ಹಿಯರ್ ಆ್ಯಂಡ್ ಇಫ್ ಯು ಹ್ಯಾವ್ ಅ ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಇಫ್ ಯು ಆರ್ ಏಬಲ್ ಟು concern, if you have a concern, if you can communicate and if you can convince the people, then you will be a good officer here, this part of Whitefield. ಇಲ್ಲಿ ಆ ಥರದ್ದು ಏನಾದ್ರು ಚಾಲೆಂಜಿಂಗ್ ಇನ್ಸಿಡೆಂಟ್ಸ್ ಏನಾದ್ರು ಬಂದಿದ್ದೀನಿ ಇಲ್ಲಿ ಅಂತಂದರೆ ಚಾಲೆಂಜಿಂಗ್ ಅಂದರೆ ಹಿಯರ್ ಎವ್ರಿ ಡೇ ಇಸ್ ಅ ನ್ಯೂ ಡೇ. ಹೌದು, ಹಿಯರ್ ಎವ್ರಿ ಡೇ ಇಸ್ ಅ ನ್ಯೂ ಡೇ. ಡಿಸ್ಟ್ರಿಕ್ಗಳಲ್ಲಿ ಏನಾಗ್ತದೆ, ನಾವು ಇವತ್ತು ಏನಾದರೂ ಒಂದು ಸ್ಟ್ರೈಕ್ಗಳನ್ನು ನಾವು ಕಡಿಮೆ ಮಾಡಬೇಕು ಅಂದರೆ ಇಟ್ ಗೋಸ್ ಆನ್ ಲೈಕ್ ದಟ್ 1 ವಾರ 2 ವೀಕ್ಸ್. ಬಟ್ ಇಲ್ಲಿ ಹಂಗಲ್ಲ, ಎವ್ರಿ ಡೇ ಇಸ್ ಎ ನ್ಯೂ ಥಿಂಗ್. ಇವತ್ತೊಂದು ಏನಾದ್ರು ಒಂದು ಕೊಲೆ ಆಗ್ತದೆ, ನಾಳೆ ಇನ್ನೇನಾದರೂ ಒಂದು ಯಾರೊಬ್ಬರು ಆತ್ಮಹತ್ಯೆ ಮಾಡ್ಕೋತಾರೆ, ಅದು ಒಂದು 3-4 ನ್ಯಾಷನಲ್ ಇಶ್ಯೂಸ್ ಆಯಿತು, ಮತ್ತು ಒಂದು ಬ್ಲಾಸ್ಟ್ ಗಿಸ್ಟ್ ಆಯಿತು. ಸೊ ಏನೇ ಆದರೂ ಕೂಡ ಇಲ್ಲಿ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ನಾವು ಇಮ್ಮಿಡಿಯೇಟಲಿ ಆ್ಯಕ್ಷನ್ ತೊಗೋಬೇಕಾಗತ್ತೆ. ನಾವು ನಾಳೆ ಮಾಡೋಣ ನಾಡ್ದು ಮಾಡೋಣ ಅನ್ನೋಂಗಿಲ್ಲ ಇಲ್ಲಿ. ಯಾಕಂದರೆ ಇಟ್ಸ್ ಅ ವೆರಿ ಫ್ಲೋಟಿಂಗ್ ಟೈಪ್ ಪಾಪ್ಯುಲೇಷನ್ ಇದೆ, ಫ್ಲೋಟಿಂಗ್ ಟೈಪ್ ಕ್ರೈಮ್ಸ್ ಆಗ್ತದೆ. ಸೊ ಯಾವುದೇ ಒಂದು ಲ್ಯಾಪ್ಟಾಪ್ ತೆಪ್ಪಾದ್ರೆ ಇಮಿಡಿಯೇಟ್ಲಿ ನಾವು ಇವತ್ತಿಂದನೇ ಒಂದು 3-4 ದಿನ ಮಾಡಿದ್ರೆ ಪತ್ತೆ ಮಾಡೋಕ್ಕಾಗುತ್ತೆ. ನಾವು ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ, ಮತ್ತು ನಾಳೆ ಬೇರೆನೇ ಇರ್ತದೆ, ನಾಡ್ದು ಬೇರೆನೇ ಇರ್ತದೆ. ಮತ್ತು ನಮ್ಮ ಸಾಹೇಬ್ರುಗಳು ದೇ ಆರ್ ವೆರಿ ಫಾಸ್ಟ್ ಫಾರ್ವರ್ಡ್ ಥಿಂಕಿಂಗ್. ಮುಂಚೆನೇ ಈಗ ಸೇಫ್ ಸಿಟಿ ಪ್ರಾಜೆಕ್ಟ್ ಆಗಿರ್ಬೋದು, ಸುಮಾರು 760ಕ್ಕೂ ಹೆಚ್ಚು ಕ್ಯಾಮ್ರಾಸ್ಗಳನ್ನು ಹಾಕ್ಸಿದ್ದಾರೆ. ಅದನ್ನು ಜಿಯೋ ಟ್ಯಾಗಿಂಗ್ ಮಾಡಿಸೋದಾಗಿರ್ಬೋದು. ಈ ಸಲ ನಮ್ಮದು ಒಂದು ನಮ್ಮ ಸಿ ಪಿ ಸಾಹೇಬ್ರ ಕಾನ್ಸೆಪ್ಟ್ ಏನಿದೆ, ಒಂದು 5 ಲಕ್ಷ ಕ್ಯಾಮ್ರಾಗಳನ್ನು ಹಾಕ್ಸ್ಬೇಕು ಸಿಟಿಯಾದ್ಯಂತ. ಮತ್ತು ಪ್ರತಿಯೊಂದನ್ನು ಸ್ಟ್ರೀಮ್ಲೈನ್ ಮಾಡಿದ್ದಾರೆ, ಪ್ರತಿಯೊಂದು ಸ್ಟ್ರೀಮ್ಲೈನ್ ಮಾಡಿ ಒಂದು ಕಡೆಯಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಆ ಸ್ಟ್ರೀಮ್ಲೈನಿಗೆ ನಾವು ಹೊಂದ್ಕೋಬೇಕು. ಯಾಕಂದರೆ ನಾವು ಇಲ್ಲಿ ಬಂದಮೇಲೆ ಮೈ ಸ್ಪೀಡ್ ಆಸ್ ಇನ್ಕ್ರೀಸ್ ಟು ಗಾಡ್ ಸ್ಪೀಡ್. ಅಂದರೆ ಎಲ್ಲ ಕೆಲಸವನ್ನು ನಾವು ಡಿಸ್ಟಿಕ್ಕಿಂದ ಕಲ್ತು ಬಂದಿದ್ದೀವಿ, ಅಲ್ಲಿ ಕಲ್ತು ಬಂದಿರೋದಕ್ಕೆ ಇಲ್ಲಿ ನಮ್ಗೆ ಅನುಕೂಲ ಆಯಿತು. ಸ್ಪೀಡ್ ಜಾಸ್ತಿ ಇಲ್ಲಿ. ಅಂದರೆ ಎವ್ರಿ ಡೇ ಯು ಹ್ಯಾವ್ ಟು ಬಿ ಆನ್ ಅ ಜಾಬ್, ಎವ್ರಿ ಡೇ ಯು ಹ್ಯಾವ್ ಟು ಬಿ ಆನ್ ಅ ರನ್. ದೇರ್ ಈಸ್ ನೋ ಪಾಯಿಂಟ್ ಕಾಲ್ಡ್ ಸ್ಟಾಪಿಂಗ್ ಹಿಯರ್.